ಹಾಯ್ ಹಲೋ ನಮಸ್ಕಾರ. 3S ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮಕ್ಕಳಿಗೆ ಸಂಜೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಇಡ್ಲಿ ಮಾಡಿದರೆ ಅದನ್ನು ಮಕ್ಕಳು ಸಾಯಂಕಾಲ ತಿನ್ನಲಿಕ್ಕೆ ಕೇಳಲ್ಲ. ಅದಕ್ಕೋಸ್ಕರ ಒಂದು ಯುನೀಕಾಗಿ ಒಂದು ತಿಂಡಿ ಮಾಡುವ. ಚೈನೀಸ್ ಸ್ಟೈಲಲ್ಲಿ, ಇಂಡಿಯನ್ ಮತ್ತು ಚೈನೀಸ್ ಸ್ಟೈಲಲ್ಲಿ ಒಂದು ತಿಂಡಿ ಮಾಡುವ. ಈ ಥರ ನಾನು 4 ಇಡ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕ್ಯೂಬ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೇ ಈಗ ಚೂರು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಕಡಾಯಿಗೆ ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ. ಈಗ ಕಟ್ ಮಾಡಿಟ್ಟ ಇಡ್ಲಿನ ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗಬೇಕು. ಇದು ನಾವು ಫ್ರೈ ಯಾಕೆ ಮಾಡ್ತಿದ್ದೇವೆ ಅಂದರೆ ಇಡ್ಲಿ ಸ್ವಲ್ಪ ಸಾಫ್ಟ್ ಇರ್ತದೆ. ನಾವು ಮಸಾಲೆ ಎಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕುವಾಗ ಮತ್ತು ಸಾಫ್ಟಾಗಿ ಪುಡಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಗಟ್ಟಿ ಆಗ್ತದೆ ಅಂತೇಳಿ ಹೇಳಿ. ಹಾರ್ಡ್ ಆಗಲ್ಲ, ಜಸ್ಟ್ ಕೋಟಿಂಗ್ ಥರ ಆಗ್ತದೆ. ಅದಕ್ಕೋಸ್ಕರ ಫ್ರೈ ಮಾಡಬೇಕು. ಇದೀಗ ಆಗಿದೆ, ಇಷ್ಟು ಸಾಕು. ಇದನ್ನೀಗ ಪ್ಲೇಟಿಗೆ ತೆಗೆಯುವ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೇನೆ. ಇವಾಗ ಹೆಚ್ಚಿಟ್ಟ ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಟಿದ್ದೇನೆ ನಾನು. ಒಂದು ಈರುಳ್ಳಿ ಇದರಲ್ಲಿ ಜಾಸ್ತಿ ಫ್ರೈ ಆಗೋದು ಬೇಡ. ಕ್ಯಾಪ್ಸಿಕಮ್ ಹಾಕ್ತಿದ್ದೇನೆ, ಕ್ಯಾರೆಟ್ ಕೂಡ ಹಾಕ್ತಿದ್ದೇನೆ. ಒಟ್ಟಿಗೆ ಫ್ರೈ ಆಗಲಿ. ಇವಾಗ ಒಂಚೂರು ಸಾಲ್ಟ್ ಹಾಕುವ ತರಕಾರಿಗೆ. ಹೈ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಬೇಕು. ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಿದ್ದೇನೆ. ಇಲ್ಲಿ ಅರ್ಧ ಟೊಮೆಟೊ ತೊಗೊಂಡಿದ್ದೇನೆ ನಾನು. 1 ಕ್ಯಾಪ್ಸಿಕಮ್, 1 ಈರುಳ್ಳಿ, ಅರ್ಧ ಟೊಮೆಟೊ, ಅರ್ಧ ಕ್ಯಾರೆಟ್ ತಗೊಂಡಿದ್ದೇನೆ. ಇವಾಗ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಸೋಯಾ ಸಾಸು, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸು ಮತ್ತು 1 ಟೇಬಲ್ ಸ್ಪೂನ್ ಟೊಮೆಟೊ ಸಾಸು ಇದು ಒಟ್ಟಿಗೆ ಹಾಕಿದ್ದೇನೆ ನಾನು. ಈಗ ಫ್ರೈ ಮಾಡುವ. ಇವಾಗ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡ್ರು ಹಾಕೊಳ್ತಿದ್ದೇನೆ. ಇವಾಗ ಫ್ರೈ ಮಾಡಿ ತೆಗೆದಿಟ್ಟ ಇಡ್ಲಿ ಪೀಸ್ಗಳನ್ನು ಹಾಕುವ. ಸ್ವಲ್ಪ ಪಿಂಚಷ್ಟು ಶುಗರ್ ಹಾಕೊಳ್ತಿದ್ದೇನೆ ನಾನು ಟೇಸ್ಟಿಗೆ. ಹೇಗೆ ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಜಸ್ಟ್ ಪಿಂಚಷ್ಟು ಉಪ್ಪು ಆ್ಯಡ್ ಮಾಡಿದರೆ ಸಾಕು. ನಾವು ಆವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ. ನೋಡಿ, ಚಿಲ್ಲಿ ಥರ ಆಗಿದೆ. ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರ್ತದೆ. ಮಕ್ಕಳು ಇಡ್ಲಿ ತಿನ್ನಲಿಕ್ಕೆ ಕೇಳದಿದ್ದರೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ. ಖುಷಿಯಾಗಿ
ತಿಂತಾರೆ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇಡ್ಲಿ ಚಿಲ್ಲಿ ರೆಡಿಯಾಗಿದೆ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತೇಳಿ ಹೇಳಿ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೋಡಿ ಎಷ್ಟು ಡಿಲೀಷಿಯಸ್ ಆಗಿ ಬಂದಿದೆ ಅಂತೇಳಿ ಹೇಳಿ.